ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಟೀಮ್ನ ಒಬ್ಬ ಲಕ್ಕಿ ಆಲ್ರೌಂಡರ್ ಜೊತೆಗೆ ಬಲಿಷ್ಠ ಆಲ್ರೌಂಡರ್ ವಿಶ್ವ ಕ್ರಿಕೆಟ್ನಲ್ಲಿ ಸದ್ಯಕ್ಕೆ ಯಾರಿದ್ದಾರೆ ಅಂತ ಅಂದರೆ ಅದು ಹಾರ್ದಿಕ್ ಪಾಂಡ್ಯ ನಮ್ಮ ಟೀಮ್ನಲ್ಲಿದ್ದಾರೆ, ನಮ್ಮ ಭಾರತದ ಹುಡುಗ ಅನ್ನೋದಕ್ಕೆ ನಮಗೊಂಥರ ಹೆಮ್ಮೆ ಇದೆ. ಸೊ ಅವ್ರ ಪ್ಲಸ್ ಏನು ಮೈನಸ್ ಏನು ಹಾಗಾದರೆ ಬೌಲಿಂಗು ಸೈ ಬ್ಯಾಟಿಂಗು ಸೈ ಹಾರ್ದಿಕ್ ಪಾಂಡ್ಯ ಅದು ಅವ್ರ ಪ್ಲಸ್ಸು, ತಂಡಕ್ಕೂ ಪ್ಲಸ್ಸು. ತಂಡ ಅಪಾಯದಲ್ಲಿದ್ದಾಗ ಆಪತ್ ಬಾಂಧವನ ರೀತಿಯಲ್ಲಿ ಇವರು ಗೇಮ್ ಆಡ್ತಾರೆ. ಮೈಂಡ್ ಗೇಮ್ ಎಕ್ಸ್ಪರ್ಟ್ ಇವರು, ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಸೊ ಅದ್ಭುತವಾದಂಥ ಆಲ್ರೌಂಡರ್ ಈಗಾಗಲೇ ಹೇಳಿದಾಗೆ. ಅಂದರೆ ಇನ್ನೊಂದು ಕಡೆ ಮೈನಸ್ ಕೂಡ ಇದ್ದೇ ಇರುತ್ತೆ ಯಾವುದೇ ಆಟಗಾರನಿಗೂ. ಹಾರ್ಡ್ ಹಿಟ್ಟಿಂಗ್ ಮೇಲೆ ಹೆಚ್ಚು ಇವರು ಅವಲಂಬಿತರಾಗಿದ್ದಾರೆ, ಅದೊಂದು ಸ್ವಲ್ಪ ಮೈನಸ್ ಕೂಡ ಆಗ್ಬೋದು ಅವರಿಗೆ ಕೆಲವೊಮ್ಮೆ. ಇನ್ನು ಲೈನ್ ಆ್ಯಂಡ್ ಲೆಂತ್ ಮಿಸ್ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಇನ್ನು 8 ಪಂದ್ಯ 8 ವಿಕೆಟ್ ಪಡೆದಿದ್ದಾರೆ, 199 ರನ್ಗಳನ್ನು ಇವರು ಬಾರಿಸಿದ್ದಾರೆ. ತುಂಬ ಚೆನ್ನಾಗಿಯೇ ಆಡಿದ್ದಾರೆ ಈ ಬಾರಿ. ಮತ್ತು ಮೈನಸ್ ಏನು ಅಂತ ಅಂದಾಗ ಅತಿಯಾದ ಆತ್ಮವಿಶ್ವಾಸ ಎಲ್ಲೋ ಒಂದು ಕಡೆ ಮುಳುವಾಗ್ಬಿಡುತ್ತಾ ಇವರಿಗೆ ಅನ್ನೋ ಒಂದು ಪ್ರಶ್ನೆ. ಅವಿನಾಶ್, ಹೌದಾ ಇದು ಅತಿಯಾದ ಆತ್ಮವಿಶ್ವಾಸ ಮುಳುವಾಗುತ್ತಾ? ನಾನು ಇದನ್ನ ಒಪ್ಪಲ್ಲ. ಖಂಡಿತವಾಗ್ಲೂ ಅತಿಯಾದ ಆತ್ಮವಿಶ್ವಾಸದಿಂದನೇ ತುಂಬಾ ಮ್ಯಾಚು ಪಾಂಡ್ಯ ಗೆಲ್ಸ್ಕೊಂಡ್ ಬಂದಿರೋದು. ಅಂಡ್ ಇನ್ನೊಂದೇನ್ ಗೊತ್ತಾ, ಅತಿಯಾದ ಆತ್ಮವಿಶ್ವಾಸ ಇದ್ದಾಗ ಆ ಆಟಿಟ್ಯೂಡ್ ನೋಡಿದಾಗ್ಲೇನೆ ವಿರೋಧಿಗಳು ಅರ್ಧ ಬಿಟ್ಕೊಟ್ಬಿಡ್ತಾರೆ. ಇವಾಗ ಅಷ್ಟು ಪ್ರೆಷರ್ ಇದ್ದಾಗ ಎಲ್ಲ ಹಿಂಗ್ ನರ್ವಸ್ ಆಗಿ ನೋಡ್ತಾ ಇರ್ತಾರೆ. ಪಾಂಡ್ಯ ಕೂಲ್ ಆಗಿರ್ತಾರೆ. ಅಂಡ್ ಇವಾಗ ಪ್ರೆಷರ್ ಮ್ಯಾಚಸ್ ನ ಬೇರೆಯವರೆಲ್ಲ ಯಂಗ್ಸ್ಟರ್ಸ್ ನಿಭಾಯಿಸ್ತಾರೆ. ಆಬ್ವಿಯಸ್ಲಿ ಅವಾಗೆಲ್ಲ ಸೀನಿಯರ್ಸ್ ಅಂತ ಬಂದ್ರೆ ಕೊಹ್ಲಿ, ರೋಹಿತ್ ಸಿಂಹಗಳಿದ್ರು, ಇವಾಗೆಲ್ಲ ಸಿಂಹದ ಮರಿಗಳಿದ್ದಾರೆ ಯಂಗ್ಸ್ಟರ್ಸ್. ಬಟ್ ಸೀನಿಯರ್ಸ್ ಮತ್ತೆ ಪ್ರೆಷರ್ ನ ಯಾರಾದ್ರೂ ಹ್ಯಾಂಡಲ್ ಮಾಡಬಹುದು ಅಂದ್ರೆ ಅದು ನಂಬರ್ 1 ಸ್ಥಾನದಲ್ಲಿ ಹಾರ್ದಿಕ್ ಪಾಂಡ್ಯ ಅಂಡ್ ಬೂಮ್ರಾ ನಿಲ್ತಾರೆ. ಯಾಕಂದ್ರೆ ಅವರಿಬ್ರು ಸೀನಿಯರ್ ಇರೋದು ಅಂಡ್ ಅವ್ರು ಬರೋ ಪಾತ್ರನೇ ಅದು. ಅಂಡ್ ಯಾಕಂದ್ರೆ ಅವ್ರು ನಿಂತ್ಕೊಂಡು ಆಡೋದಕ್ಕಾಗಲ್ಲ. ಅವ್ರು ಇವಾಗ ಮಿಡ್ಲ್ ಆರ್ಡರ್ ಅಲ್ಲಿ ಅವ್ರನ್ನ ಫಿನಿಶರ್ ತರನೇ ನಾವು ನೋಡ್ತಾ ಇರೋದು. ಸ್ಟಾರ್ಟಿಂಗು ಟೀಮ್ ಸ್ಕೋರ್ ಕಟ್ಟೋದಕ್ಕೆ ಎಲ್ಲರೂ ಇದ್ದಾರೆ, ಇವ್ರನ್ನ ಫಿನಿಶರ್ ತರನೇ ನೋಡ್ತಾ ಇರೋದು. ಅಂಡ್ ಲಾಸ್ಟ್ ಟೈಮು ಸೌತ್ ಆಫ್ರಿಕಾ, ಇವಾಗ ನಾವೇನು T20 ವರ್ಲ್ಡ್ ಕಪ್ ಗೆದ್ದಿದ್ದೀವಿ, ಪ್ರಮುಖ ಪಾತ್ರ ಇವ್ರದೇ. ಯಾಕೆ ಅಂದ್ರೆ ಲಾಸ್ಟ್ ಓವರ್ ಮಾಡಿ ಅಂಡ್ ಆ ಒಂದು ಕ್ಯಾಚ್ ಇವಾಗ್ಲೂ ಕಣ್ಮುಂದೆ ಇದೆ ಸೂರ್ಯ. ಹೌದು, ಇದು ಇವ್ರ ಬೌಲಿಂಗ್ ಅಲ್ಲೇ ಬಂದಿದ್ದು ಮಿಲ್ಲರ್ದು. ಸೊ ಅದು ಒಂದು ಮತ್ತೆ ಲಾಸ್ಟ್ ಮ್ಯಾಚ್ ಅಷ್ಟೇ ಎಲ್ಲರೂ 15 ರನ್ 20 ರನ್ ಕೊಡ್ಬೇಕಾದ್ರೆ ಬೂಮ್ರಾ ಮತ್ತೆ ಇವರೇ 7 ರನ್ 8 ರನ್ ಕೊಟ್ಟು ಸೆಮಿಫೈನಲ್ ಗೆದ್ದು ಫೈನಲ್ ಕರ್ಕೊಂಡ್ ಬಂದಿರೋದು. ಸೊ ಅತಿಯಾದ ಆತ್ಮವಿಶ್ವಾಸ ಒಳ್ಳೇದೇ. ಸೊ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ 100%.